ಐ ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್. ಇವತ್ತಿನ ರಿವ್ಯೂ ಬಂದ್ಬಿಟ್ಟು ಡಿ ಸಿ ವರ್ಸಸ್ ಕೆ ಕೆ ಆರ್ ಅದು ಓಮ್ನಲ್ಲಿ ಕೆ ಆರ್ ಅವರು ಟಾಸ್ನ ಸೋತರು. ಟಾಸ್ನಾಗೆ ಗೆದ್ದಿದ್ದು ನನ್ನ ಪ್ರಕಾರ ಇಲ್ಲಿ ಡಿ ಸಿ ಅವರು. ನನ್ನ ಪ್ರಕಾರ ಟಾಸ್ ಗೆದ್ಬಿಟ್ಟು ತಪ್ಪು ಮಾಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಟಾಸ್ ಗೆದ್ಬಿಟ್ಟು ಎಲ್ಲರೂ ಬೌಲಿಂಗ್ ತೊಗೊಂಡ್ರು, ಇವ್ರಿಗೂ ಬ್ಯಾಟಿಂಗ್ ತೊಗೊಂಡ್ರು. ಒಟ್ಟಿನಲ್ಲಿ ಮೇನ್ ಇವ್ರು ಸ್ಟ್ರೆಂದೇ ಬಂದಿದ್ದು ಫ್ರೇಜರ್ ಅನ್ಬೋದು. ರಿಷಬ್ ಬಂತು ಆಡಲಿಲ್ಲ, ಅದರಿಂದನೇ ಮ್ಯಾಚ್ನ ಸೋದ್ರು. ಇಲ್ಲಿ ಮ್ಯಾಚ್ ಆಲ್ಮೋಸ್ಟ್ ಸೋತಿದೆ ನನ್ನ ಪ್ರಕಾರ ಫೇಸರಿಂದನೇ. ಒಟ್ಟಿನಲ್ಲಿ ಇಷ್ಟು ರನ್ ಬರೋಕ್ಕಾಗಿದೆ ನನ್ನ ಪ್ರಕಾರ ಕುಲ್ದೀಪ್ ಯಾದವಿಂದನೇ ಗುರು. ಒಬ್ಬ ಬೌಲರ್ ಬಂದ್ಬಿಟ್ಟು ಇಷ್ಟು ಚೆನ್ನಾಗಿ ಆಡ್ತಾರೆ ಅಂದರೆ ಏನು ಅವರು ಈ ಡೆಲ್ಲಿ ಟೀಮ್ಗೂ ಇಷ್ಟು ಕಳಪೆಯಾಗಿ ಆಡ್ತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಒಟ್ಟಿನಲ್ಲಿ ಅಕ್ಷಯ್ ಪಟೇಲ್, ರಿಷಬ್ ಪಂತ್ ಇವರಿಬ್ಬರೂ ಆಡಲಿಲ್ಲ. ಮೇನ್ ಇವ್ರ ಸ್ಟ್ರೆಂತೇ ಬಂದ್ಬಿಟ್ಟು ಫೇಸರ್ ಅಂದ್ಬಿಟ್ಟು ಇವರು ಅದರಿಂದನೇ ಔಟ್ ಆದರು. ಒಟ್ಟಿನಲ್ಲಿ ಫೇಸರು, ಆಲ್ಮೋಸ್ಟ್ ಪೃಥ್ವಿ ಶಾ ಎಲ್ಲ ಮ್ಯಾಚಲ್ಲೂ ಔಟ್ ಆಯ್ತಾರೆ. ಈ ಮ್ಯಾಚಲ್ಲಿ ಔಟ್ ಆದರು. ಫೇಸರು ಒಂದು ಸೈಡಲ್ಲಿ ನಿಂತ್ಕೊಂಡು ಆಡ್ತಿದ್ರು, ಇವರು ಬೇಗನೆ ಔಟ್ ಆದರು. ಒಟ್ಟಿನಲ್ಲಿ ಫೇಸರ್ ಅಗ್ರೆಸಿವ್ ಆಡಿದ್ರೆ ಎಲ್ಲರೂ ಸ್ಟಾರ್ಟ್ ಮಾಡಿಬಿಡ್ತಾರೆ, ಎಲ್ಲ ಅವಳೇ ಇಕ್ಕಕ್ಕೆ ಬರ್ತಾರೆ. ಬನ್ನಿ ಗುರು ನಾವು ಹೊಡಿತೀವಿ ಹಂಗೆ ಹಿಂಗೆ. ರಿಷಬ್ ಪಂತ್ ಆಗಲಿ, ಅಕ್ಷಯ್ ಪಟೇಲ್ ಆಗಲಿ ಬಂದವರೆಲ್ಲ ಇಕ್ಬಿಡ್ತಾರೆ. ಅವ್ರು ಔಟ್ ಆದರೆ ಎಲ್ಲ ಸ್ಟ್ರಗಲ್ ಮಾಡ್ಕೊಂಬರ್ತಾರೆ ಇಲ್ಲಿ ಅನ್ಬೋದು. ಒಟ್ಟಿನಲ್ಲಿ ಕುಲ್ದೀಪ್ ಅದು ಲಾಸ್ಟ್ ಓವರ್ ತನಕ ಇದ್ದೆ ಆಲ್ ಔಟ್ ಆಗದೇನೆ ಒಟ್ಟಿನಲ್ಲಿ ಡೆಲ್ಲಿ ಅವರು ಮ್ಯಾಚ್ನ ಸೋತರು. ಆಲ್ಮೋಸ್ಟು ಎಲ್ಲಿ ಫೇಸರ್ ಔಟ್ ಆದ್ರೆ ಅಲ್ಲಿಂದನೇ ಮ್ಯಾಚ್ ಹೋಗ್ಬಿಟ್ಟಿತ್ತು ಅನ್ಬೋದು. ರಿಷಬ್ ಅಂತೂ ಸಿಕ್ಕಾಪಟ್ಟೆ ತೆನ್ಕಾಡಿದ್ರು, 27 ರನ್ ಹೊಡೆದ್ರು, ಅಂತ 7 ರನ್ನೆಲ್ಲ. ಅಕ್ಷಯ್ ಪಟೇಲ್ ಅಷ್ಟೇ. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಫೇಸರಿಂದನೇ ಮ್ಯಾಚ್ ಹೊಗೆ ಹಾಕಿಸ್ಕೊಂಡ್ರು ಇವರು. ಒಟ್ಟಿನಲ್ಲಿ ಫೇಸರ್ ಮೇಲೆ ಎಲ್ಲ ಸಿಕ್ಕಾಪಟ್ಟೆ ನಂಬಿಕೆ ಇಟ್ಕೊಂಡು ಒಟ್ಟಿನಲ್ಲಿ ಸೋತರು. ಒಟ್ಟಿನಲ್ಲಿ ಡೆಲ್ಲಿ ಒಟ್ಟಿನಲ್ಲಿ 150-300 ಇವರು ಅಂತ ಹೇಳ್ಕೊಳ್ಳೋ ಸ್ಕೋರ್ ಎಲ್ಲ ಆಲ್ಮೋಸ್ಟ್ 160 ಕೊಳ್ಳಿಲ್ಲ, 153 ಕಾರಣ ಆಗಿದೆ ಮೇನ್ ಇಲ್ಲಿ ಕುಲ್ದೀಪ್ ಯಾದವ್ ಅನ್ಬೋದು. ಒಟ್ಟಿನಲ್ಲಿ ಇವರು ಬೌಲಿಂಗ್ ಚೆನ್ನಾಗಿದೆ ಅನ್ಬೋದು ಗುರು. ಕೆ.ಕೆ.ಆರ್ ಬೌಲಿಂಗು, ಸ್ಟಾರ್ನರ್ ಆಗಲಿ, ವರುಣ್ ಆಗಲಿ, ಮತ್ತು ಆಂಡ್ರೆಡ್ ರೆಸಲ್ ಆಗಲಿ, ಹರ್ಷಿತ್ ರಾಣ್ ಆಗಲಿ, ಇವರೆಲ್ಲ ಚೆನ್ನಾಗಿ ಬೌಲಿಂಗು. ಸುನೀಲ್ ನಾರಾಯಣ್ ಆಲ್ಮೋಸ್ಟ್ ಎಲ್ಲ ಮ್ಯಾಚಲ್ಲೂ ಸೋಲೋ ಮ್ಯಾಚಲ್ಲಿ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ, ಅವರಿಂದನೇ ಮ್ಯಾಚ್ ಗೆದ್ದರು ಅನ್ಬೋದು. ಮೇನ್ ಇಲ್ಲಿ ಹರ್ಷಿತ್ ರಾಣ್ ಕ್ರೆಡಿಟ್ ಕೊಡಬೇಕು. 4 ಓವರಲ್ಲಿ 28 ರನ್ ಕೊಟ್ಟು ಜಸ್ಟ್ 2 ವಿಕೆಟ್ ತೆಗೆದ್ರು. ಮತ್ತು ಒಟ್ಟಿನಲ್ಲಿ ವರುಣ್ ಚಕ್ರವರ್ತಿನೂ ಅಷ್ಟೇ, ಅವರು ಚೆನ್ನಾಗಿ ಮಾಡಿದ್ರು. ಒಟ್ಟಿನಲ್ಲಿ ಬೌಲಿಂಗು, ಒಟ್ಟಿನಲ್ಲಿ ಇವ್ರು ಬೌಲಿಂಗ್ ಅಟ್ಯಾಕಿಂದನೇ ಮ್ಯಾಚ್ ಅಡ್ವಾಂಟೇಜ್ ತೊಗೊಂಡ್ರು. ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಸಿಕ್ಕಾಬಿಟ್ಟೈತೆ, ಅದರಿಂದನೇ ಮ್ಯಾಚ್ನ ಗೆದ್ದರು ಅನ್ಬೋದು. ಒಟ್ಟಿನಲ್ಲಿ ಅದೇ ಗುರು ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರೂ ಸ್ಟಾರ್ಟು ಅವರು ಹೆಂಗೋ ಮ್ಯಾನೇಜ್ ಮಾಡಿದ್ರು. ಒಟ್ಟಿನಲ್ಲಿ 3 ಓವರ್ ಕೊಟ್ಬಿಟ್ಟು ಫುಲ್ ಓವರ್ ಏನು ಕೊಡಲಿಲ್ಲ. ಒಟ್ಟಿನಲ್ಲಿ ಮ್ಯಾಚಿಗೆ ಹಚ್ಕೊಂಡಿದ್ದೆ ಅವರು ಫೇಸರಿಂದನೇ. ಒಟ್ಟಿನಲ್ಲಿ ಫೇಸರ್ ಪವರ್ ಪ್ಲೇಯಲ್ಲಿ ಬೇಗನೆ ಔಟ್ ಆದರು. ಆಮೇಲೆ 3ನೇ ಓವರು 100 ಮಾಡಿದೆ ಆಲ್ಮೋಸ್ಟ್. ಎಷ್ಟೋ ಗುರು 17ನೇ ಓವರಿಗೆ ಇವರು ಬಂದ್ಬಿಟ್ಟು 100 ಮಾಡಿದ್ರೆ ನೀವು ಅಲ್ಲೇ ತಿಳ್ಕೊಳ್ಳಿ ಎಷ್ಟು ಆಲ್ಮೋಸ್ಟ್ ಆಲ್ ಔಟ್ ಆಗೋ ಮೂಮೆಂಟ್ ಇದ್ರೂ ಕುಲ್ದೀಪ್ ಯಾದವ್ ಹೆಂಗೋ ತನ್ಕಾಡಿ ಹೆಂಗೋ ಒದ್ದಾಡಿ ರನ್ನ ಬರ್ಸ್ಕೊಟ್ರು ಅನ್ಬೋದು. ಅವರಿಂದನೇ ಇಷ್ಟು ರನ್ ಬಂದಿತ್ತು. ಒಟ್ಟಿನಲ್ಲಿ 35 ರನ್ನು, ಇಲ್ಲಾಂದರೆ ಇದು ಜಸ್ಟ್ ಏನೋ ಒಂದು 120 ಇಲ್ಲ 100ಗೆ ಕಚ್ಕೊಬಿಡ್ತಿದ್ದೀರ ಡೆಲ್ಲಿ. ಒಟ್ಟಿನಲ್ಲಿ ಇಷ್ಟು ಸ್ಟ್ರಗಲ್ ಪಡ್ತಾರೆ ಅಂದ್ಕೊಂಡಿಲ್ಲ. ಒಟ್ಟಿನಲ್ಲಿ ಫೇಸರ್ ಮೇಲೆ ಅಷ್ಟೊಂದು ಇಡಬಾರ್ದು ಗುರು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ 153ನ ಚೇಸ್ ಮಾಡೋಕ್ಕೆ ಬಂದವರು. ಒಟ್ಟಿನಲ್ಲಿ ಇವರು ಸ್ಟಾರ್ಟ್ ಆಗಲಿ ಸುನೀಲ್ ನಾಯರ್ ಆಗಲಿ ಅಲ್ಲಿ ಚೆಚ್ಚಿ ಕೆಡಗ್ಬಿಟ್ರು ಅನ್ಬೋದು. ಪವರ್ ಪ್ಲೇಯಲ್ಲಿ ಆಲ್ಮೋಸ್ಟು ಎಷ್ಟು 18-17 ಆಲ್ಮೋಸ್ಟ್ ಆಗ್ಬಿಟ್ಟಿತ್ತು. ಪವರ್ ಪ್ಲೇಯಲ್ಲೇ ಕಚ್ಚಿಕೊಬಿಟ್ರು ಇವರು. ಪವರ್ ಪ್ಲೇಯಲ್ಲಿ ನಾನಂತೂ ಬಿಡಲ್ಲ ಗುರು, ಚೆಚ್ಚಿ ಕೆಡಗ್ತೀನಿ ಏನಾರು ಆಗಲಿ. ಸಾಲ್ಟು 63 ಬಾಲ್ಗೆ ಹಾಫ್ ಸೆಂಚುರಿನೂ ಹೊಡೆದ್ರು, 5 6 ಹೊಡೆದು 7 4 ಹೊಡೆದು 68 ರನ್ ಹೊಡೆದ್ರು. ಒಟ್ಟಿನಲ್ಲಿ ಸುನೀಲ್ ನಾರಾಯಣದು ಕುಟ್ಕೊಂಡು ಆಡಿ ಬೇಗನೆ ಔಟ್ ಆದರು. ಒಟ್ಟಿನಲ್ಲಿ ಅವರು ಪವರ್ ಪ್ಲೇ ತನಕ ಇಟ್ಕೊಂಡು ಒಟ್ಟಿನಲ್ಲಿ ಬೇಗನೆ ಔಟ್ ಆದರು. ಒಟ್ಟಿನಲ್ಲಿ ರಿಂಕು ಸಿಂಗ್ನ ಬೇಗನೆ ಕಳಿಸ್ರು, ರಿಂಕು ಸಿಂಗು ಬೇಗನೆ ಔಟ್ ಆದರು. ಮತ್ತು ಶ್ರೇಯಸ್ ಅಯ್ಯರು, ವೆಂಕಟೇಶ್ ಅಯ್ಯರು ಇವರಿಬ್ಬರಿಂದನೇ ಮ್ಯಾಚ್ ಗೆದ್ದರು ಅನ್ಬೋದು. ಅವರು ಲಾಸ್ಟ್ವರೆಗೂ ಇದ್ದು ಒಟ್ಟಿನಲ್ಲಿ ಆಲ್ಮೋಸ್ಟ್ ಬಾಲ್ ಬಂದ್ಬಿಟ್ಟಿದ್ದು ಗುರು. ಮ್ಯಾಚ್ ಏನಂತ ಹೇಳ್ಕೊಳ್ಳೋ ಮ್ಯಾಚ್ ಇರಲಿಲ್ಲ, ಅಂತ ಇಂಟ್ರೆಸ್ಟ್ ಮ್ಯಾಚ್ ಏನಿರಲಿಲ್ಲ. ಆಲ್ಮೋಸ್ಟು ಎಷ್ಟು 17ನೇ ಓವರ್ಗೆ ಮ್ಯಾಚ್ ಗೆದ್ಬಿಟ್ರು ಅನ್ಬೋದು. ಆಲ್ಮೋಸ್ಟ್ ಇವ್ರದ್ದು ರನ್ ರೇಟು ಬೂಮ್ ಆಗಿಬಿಡುತ್ತೆ. ಕೆ.ಕೆ.ಆರ್ ಅವ್ರದ್ದು ಸಿಕ್ಕಾಪಟ್ಟೆ ರನ್ ರೇಟ್ ಕಡಿಮೆ ಆಯಿತು ಅನ್ಬೋದು. ಒಟ್ಟಿನಲ್ಲಿ ಡಿ ಸಿ ಹೇಳಿದೆ ಗುರು, ಕೆ.ಕೆ.ಆರ್ ಅಡ್ವಾಂಟೇಜ್ನ ತಗೋತಾರೆ, ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಇಷ್ಟು ಬೌಲಿಂಗಲ್ಲಿ ತಗೋತಾರೆ ಅಂದ್ಕೊಂಡಿಲ್ಲ. ಒಟ್ಟಿನಲ್ಲಿ ಡಿ ಸಿ ತಪ್ಪು ಡಿಸಿಷನ್ ತಗೊಂಡ್ರು. ಬ್ಯಾಟಿಂಗ್ ಮಾಡಿಕೊಂಡು ನಾವು ಎಲ್ಲ ಮ್ಯಾಚಲ್ಲೂ ಬ್ಯಾಟಿಂಗ್ ಆಡಿ ಗೆದ್ದಿರೋದು, ಈ ಮ್ಯಾಚಲ್ಲಿಗೆ ಬ್ಯಾಟಿಂಗ್ ಆಡಿ ಗೆದ್ಬಿಡೋದು ಹಂಗೆ ಹಿಂಗೆ ಅಂದ್ಕೊಂಡ್ರು. ಒಟ್ಟಿನಲ್ಲಿ ಇಷ್ಟೊಂದು ಓವರ್ ಕಾನ್ಫಿಡೆನ್ಸ್ ಇರಬಾರ್ದು ಡಿ ಸಿಗೆ. ಆದ್ದರಿಂದ ಮತ್ತು ಇನ್ನೊಂದು ಹೇಳೋದಾದರೆ ಇವರು ಡಿ ಸಿ ಬೌಲಿಂಗ್ ಕಡೆ ಬರೋದಾದರೆ ಇಲ್ಲಿ ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಮಾಡಲಿಲ್ಲ. ಖಲೀಲ್ ಅಹ್ಮದ್ ಆಗಲಿ, ಕುಲ್ದೀಪ್ ಯಾದವ್ ಆಗಲಿ. ಕುಲ್ದೀಪ್ ಯಾದವ್ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರು. ಅವ್ರು ಹೊಡೆದಿದ್ದ ರನ್ ಅವರೇ ಹೊಡೆಸ್ಕೊಂಡ್ರು ಅನ್ಬೋದು. 34 ರನ್ ಹೊಡೆಸ್ಕೊಂಡ್ರು. ಒಟ್ಟಿನಲ್ಲಿ
ಒಟ್ಟಲ್ಲಿ ಕಲಿಯಿಲ್ಲ ಮತ್ತು ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರು ಮೇನ್ ಗುರು ಇಲ್ಲಿ ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಯಾರೂ ಮಾಡಲಿಲ್ಲ. ಅಕ್ಷಯ್ ಪಟೇಲ್ ಅಷ್ಟೇ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು, ಜಸ್ಟ್ 2 ವಿಕೆಟ್ ತಗೊಟ್ರು, ಅದರಿಂದನೇ ಮ್ಯಾಚಿಗೆ ಓಪನ್ ಆಗಿದ್ದು ಅನ್ಬೋದು. ಒಟ್ಟಿನಲ್ಲಿ ಆಲ್ಮೋಸ್ಟ್ ಮ್ಯಾಚ್ ಬಂದ್ಬಿಟ್ಟಿತ್ತು ಗುರು KKR ಕಡೆ. ಇವ್ರು ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಮಾಡಿದ್ರು, ಅಲ್ಲೇನು ಸ್ಕೋರೇ ಇರಲಿಲ್ಲ. ಇಲ್ಲಿ 160 180 ಹೊಡೆದಿದ್ದು ನೋಡ್ಬೋದಿತ್ತು ಡೆಲ್ಲಿಯವರು, ಜಸ್ಟ್ 153 ಯಾವ ಲೆಕ್ಕ ಅದು. ಈಗಿನ ಮ್ಯಾಚ್ IPL ಎಲ್ಲ 200 250 ಹೊಡೆಯೋ ಮ್ಯಾಚಲ್ಲಿ ಜಸ್ಟ್ ಇಷ್ಟು ಹೊಡೆದ್ಬಿಟ್ಟು ಏನು ಇವೆಲ್ಲ ಯಾವ ಸ್ಕೋರು ಅಲ್ಲ. ಒಟ್ಟಿನಲ್ಲಿ ಪ್ರಿವ್ಯೂ ಹೊಡೆದು ಹೇಳಿದೆ ನಾನು, KKR ಹೋಮ್ ಗ್ರೌಂಡ್ ಅಡ್ವಾಂಟೇಜ್ನ ತೊಗೋತಾರೆ ಅಂದ್ಕೊಂಡು. ಒಟ್ಟಿನಲ್ಲಿ ಗೆದ್ದರು KKR ಅವರು, DC ಸೋತರು. ಈ ರಿವ್ಯೂ ನಿಮ್ಗೇನಾದ್ರು ಇಷ್ಟ ಇದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.